ಈ ವರ್ಷ ನನ್ನ ಮಗಳು ಬರ್ಡೇ ಇಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇವತ್ತು ನಮ್ಮ ಆಸೆಯಂತೆ ನಮ್ಮ ಮಗಳು ಹುಟ್ಟುಹಬ್ಬ ಆಯಿತು. ನಾವಿವತ್ತು ಒಂದು ಹಾಸ್ಟೆಲ್ಗೆ ಹೋಗ್ತಾ ಇದೀವಿ. ಸೊ ಅಲ್ಲಿರೋ ಮಕ್ಕಳುಗಳಿಗೆ ಯಾರಿಗೂ ಕೂಡ ಮಾತು ಬರೋದಿಲ್ಲ. ಅದು ಯಾವುದು ಅಂತ ಹೇಳ್ತೀನಿ. ಇನ್ನು ನನ್ನ ಮಗಳು ಬರ್ಡೇ ಸ್ಪೆಷಲ್ ಮನೆಯವರೆಲ್ಲ ಸೇರಿ ಒಂದು ಸೈಕಲ್ನ ಉಡುಗೊರೆ ಕೊಟ್ಟರು. ಇನ್ನು ನೆಕ್ಸ್ಟ್ ಅಡುಗೆ ಮಾಡ್ಕೊಂಡು ನಾವು ಇನ್ನೂ ಹಾಸ್ಟೆಲ್ಗೆ ಹೊರಟ್ವಿ. ಸೊ ಇಲ್ಲಿರೋಂಥ ಮಕ್ಕಳುಗಳಿಗೆ ಯಾರಿಗೂ ಕೂಡ ಮಾತು ಬರೋದಿಲ್ಲ, ಹಾಗೆ ಕಿವಿನೂ ಕೂಡ ಕೇಳಿಸೋದಿಲ್ಲ. ಕೇಳೋಕೆ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ. ನಾವು ಹೋಗಿದ ತಕ್ಷಣ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ನಮಗೋಸ್ಕರ ಎಲ್ಲ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ರು. ಹೋಗಿದ ತಕ್ಷಣ ಕೇಕ್ ಕಟ್ ಮಾಡಿಸಿದ್ವಿ. ನಾವಿಲ್ಲಿ ಕೇಕ್ ಕಟ್ ಮಾಡಿಸಿ ಊಟನೂ ಕೂಡ ಹಂಚ್ಬೋದು. ಹಾಗೆ ಮಕ್ಕಳು ತುಂಬಾ ಚೆನ್ನಾಗಿ ಪ್ರೇಯರ್ ಮಾಡಿ ನಮಗೆ ಬ್ಲೆಸ್ ಮಾಡ್ತಾರೆ. ಕೆಲವೊಂದ್ಸಲ ನಮಗೆ ಎಲ್ಲ ಇದ್ರೂ ಕೂಡ ಏನೂ ಇಲ್ಲ ಅನ್ನೋ ತರ ಬದುಕ್ತಾ ಇರ್ತೀವಿ. ಅಂತದ್ರಲ್ಲಿ ಇಂಥ ಮಕ್ಕಳು ಅವ್ರ ತಂದೆ ತಾಯಿನೆಲ್ಲ ಬಿಟ್ಟು ಇಲ್ಲಿ ಹೇಗಿರ್ಬೇಕು ಅಲ್ವಾ, ಒಂದು ಒಳ್ಳೆ ಎಜುಕೇಶನ್ ಸಿಗ್ಲಿ ಅಂತ ಹೇಳಿ ಅವ್ರ ತಂದೆ ತಾಯಿನೇ ಇಲ್ಲಿ ಬಿಟ್ಟಿರ್ತಾರೆ. ನಿಜವಾಗ್ಲೂ ಈ ಮಕ್ಕಳಿಗೆ ತುಂಬಾ ಒಳ್ಳೆ ಸಂಸ್ಕಾರ ಇದೆ. ಹಾಗೆ ನಮಗೆ ತುಂಬಾ ಚೆನ್ನಾಗಿ ಬ್ಲೆಸ್ ಮಾಡಿದ್ರು. ಇವರೊಂದು ಆಶೀರ್ವಾದ ಸಿಗ್ಬೇಕು ಅಂತಂದ್ರೆ ನಾವು ಕೂಡ ಪುಣ್ಯ ಮಾಡಿರ್ಬೇಕು. ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇನೆ. ಇದು ಲೈಕ್ಗೋಸ್ಕರ ಕಮೆಂಟ್ಗೋಸ್ಕರ ಮಾಡಿದಂಥದ್ದಲ್ಲ. ಯಾರಿಗಾದ್ರೂ ಇಂಥ ಮಕ್ಕಳಿಗೆ ಸಪೋರ್ಟ್ ಮಾಡೋ ಮನ್ಸಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ನಿಮ್ ಕೈಲಾದಷ್ಟು ಸಹಾಯನ ಮಾಡಿ, ಇವರು ಕೂಡ ಖುಷಿಯಾಗಿರ್ತಾರೆ. ಆಡಂಬರದಿಂದ ಹುಟ್ಟುಹಬ್ಬ ಮಾಡ್ಕೊಳ್ಳೋದ್ರ ಬದಲು ಇಂಥ ಮಕ್ಕಳಿಗೆ ಒಂದು ಊಟ ಹಾಕಿ ಯಾವುದೇ ಒಂದು ಸೆಲೆಬ್ರೇಷನ್ ಮಾಡಿದ್ರು ಕೂಡ ಒಳ್ಳೇದು. ಈ ಸ್ಕೂಲ್ ಎಲ್ಲಿರೋದು ಅಂತ ಹೇಳಿದ್ರೆ ಕೊಳ್ಳೇಗಾಲ ಸಿದ್ದೈನ್ಪುರದ ಹತ್ರ STS ಸ್ಪೀಚ್ ಅಂಡ್ ಹೇರಿಂಗ್ ಸ್ಕೂಲ್. ಇವತ್ತಂತೂ ನಮಗೆ ತುಂಬಾ ತೃಪ್ತಿ ಆಯ್ತು. ಇಂಥ ಮಕ್ಕಳುಗಳಿಗೆ ಊಟ ಹಾಕ್ಸಿದ್ದು ತುಂಬಾನೇ ಖುಷಿ ಆಯ್ತು. ಹಾಗೆ ನಿಮ್ಮಲ್ಲೂ ಯಾರಿಗಾದ್ರೂ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಂಥ ಮಕ್ಕಳುಗಳಿಗೆ ಒಂದು ಊಟ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ನೀವು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಹೋಗಿ ಸೆಲೆಬ್ರೇಷನ್ ಮಾಡ್ಕೋಬಹುದು. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಒಂದು ಗಾದೆ ಮಾತೆ ಇದೆ. ಇವತ್ತು ನಾವು ಇಂತಹ ಮಕ್ಕಳುಗಳಿಗೆ ಮಾಡಿದ್ರೆ ಇನ್ನೆಲ್ಲೋ ಒಂದ್ ಕಡೆ ನಮ್ಮ ಮಕ್ಕಳು ಮರಿ ತಲೆ ಕಾಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಲ್ವಾ. ಇವತ್ತು ನಮ್ಮ ತಂದೆ ತಾಯಿ ದಾನ ಧರ್ಮದಿಂದ ನಾವು ಇವತ್ತು ಚೆನ್ನಾಗಿ ಬದುಕ್ತಿದೀವಿ ಅಂತಾನೆ ಹೇಳ್ಬೋದು. ಒಂದು ಕ್ಷಣ ಈ ಮಕ್ಕಳನ್ನ ನೋಡಿ ನಮ್ ಕಷ್ಟ ಏನೇನು ಅಲ್ಲ ಅಂತ ಅನಿಸ್ಬಿಡ್ತು. ಒಂದು ಚೂರು ಇವ್ರ ಮುಖದಲ್ಲಿ ಬೇಜಾರು ನಿರಾಸೆ ಅನ್ನೋದೇ ಇಲ್ಲ, ದ್ವೇಷ ಅಂತೂ ಇಲ್ವೇ ಇಲ್ಲ. ಎಲ್ರೂ ಅಷ್ಟೇ ತುಂಬಾ ಚೆನ್ನಾಗಿ ನಗ್ನಗ್ತಾ ಮಾತಾಡ್ಸಿದ್ರು. ದಯವಿಟ್ಟು ಇಂಥ ಮಕ್ಕಳಿಗೆ ನಿಮ್ ಕೈಲಾದಷ್ಟು ಸಹಾಯ ಮಾಡಿ.